ನಟ ದರ್ಶನ್ ರವರ ಬದುಕು ನಮಗೆ ನಮ್ಮ ಜೀವನದಲ್ಲಿ ಹೇಳಿಕೊಟ್ಟ ಜೀವನದ 3 ಪಾಠಗಳು. ಹಾಗೇನೆ ಶನಿ ಪರಮಾತ್ಮರು ನಮ್ಮ ಜೀವನದಲ್ಲಿ ಬಂದು ತಂದೆಯ ಸ್ಥಾನದಲ್ಲಿ ನಿಂತು ಅದು ಹೇಗೆ ಬದುಕಿನ ಪಾಠಗಳನ್ನ ಕಲಿಸಿಕೊಡ್ತಾರೆ ಅನ್ನೋದನ್ನ ನಾನಿವತ್ತು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಎಲ್ಲರೂ ಚೆನ್ನಾಗಿರ್ತಾರೆ. ಎಲ್ಲರೂ ನಮ್ಮ ಬೆನ್ನ ಹಿಂದೆ ಇರ್ತಾರೆ. ಒಮ್ಮೆ ಗ್ರಹಚಾರ ಕೆಟ್ಟು ಹಳ್ಳಕ್ಕೆ ಬಿದ್ರೆ ಬೆನ್ನ ಹಿಂದೆ ಇರೋಂಥವ್ರು ಮುಂದೆ ಒಂದು ನಾ ಮುಂದು ತಾ ಮುಂದು ಅಂತ ಕಲ್ಲುಗಳನ್ನ ಗುಂಡಿ ಒಳಗಡೆ ಹಾಕೋದಕ್ಕೆ ಪ್ರಾರಂಭವನ್ನ ಮಾಡ್ಬಿಡ್ತಾರೆ. ಯಾವ ಗೆಳೆತನವೂ ಇಲ್ಲ. ಯಾವೊಬ್ಬ ಸ್ನೇಹಿತನು ನಿಮಗಾಗಿ ಪ್ರಾಣ ತ್ಯಾಗವನ್ನ ಮಾಡೋದಿಲ್ಲ. ಯಾವ ಚಡ್ಡಿ ದೋಸ್ತ್ಗಳು ಇಲ್ಲ. ಯಾವ ಕುಚಿಕುಗಳು ಇಲ್ಲ. ಇವೆಲ್ಲ ಕೇವಲ ಬದುಕಿನಲ್ಲಿ ತಾತ್ಕಾಲಿಕ ಅಷ್ಟೇನೆ. ನಾನು ನನ್ನ ಸ್ನೇಹಿತನಿಗಾಗಿ ಅದನ್ನ ಮಾಡಿದೆ, ಇದನ್ನ ಮಾಡಿದೆ, ಅಷ್ಟು ಹಣವನ್ನ ಖರ್ಚು ಮಾಡಿದೆ, ಅಷ್ಟು ರಿಸ್ಕ್ ತೆಗೆದುಕೊಂಡೆ. ಇವೆಲ್ಲ ಕೇವಲ ವ್ಯರ್ಥ ಅಷ್ಟೇನೆ. ನಿಮ್ಮ ಜೊತೆಯಲ್ಲಿರುವಂತಹ ನಿಮ್ಮ ಸ್ನೇಹಿತರು ನಿಮ್ಮನ್ನ ಬಳಸ್ಕೊಂಡು ಅವರು ಬೆಳೀತಾರೆ, ಹಾಗೆ ಅವರ ಬದುಕನ್ನ ಕಟ್ಕೊಳ್ತಾರೆ ಅಷ್ಟೇನೆ. ಎರಡನೇದಾಗಿ ಕಟ್ಕೊಂಡವಳು ಕಡೆ ತನಕ, ಇಟ್ಕೊಂಡವಳು ಇರೋ ತನಕ ಅನ್ನುವಂತಹ ಗಾದೆ ಮಾತನ್ನ ನೀವೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಕೇಳಿರ್ತೀರ. ದಯಮಾಡಿ ನಿಮ್ಮ ಬಳಿ ಕೇಳ್ಕೊಳ್ಳುವಂತಹದ್ದು, ಕಟ್ಕೊಂಡಿರುವಂತಹ ಹೆಂಡತಿಗೆ ಯಾವುದೇ ರೀತಿಯಾದಂತಹ ಕಷ್ಟಗಳನ್ನು ಕೊಡೋದಕ್ಕೆ ಹೋಗ್ಬೇಡಿ. ಹಾಗೆ ಕಟ್ಕೊಂಡಿರುವಂತಹ ಹೆಂಡತಿಯ ಕಣ್ಣಿನಲ್ಲಿ ನೀರನ್ನ ತರಿಸೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಕಟ್ಕೊಂಡಿರುವಂತಹ ಹೆಂಡತಿನೇ ಕಡೆಗಾಲದಲ್ಲಿ ನಿಮ್ಮ ಕೈಯನ್ನ ಹಿಡಿಯೋದು. ಮೂರನೇದಾಗಿ ನಾವು ಎಷ್ಟು ಎತ್ತರಕ್ಕೆ ಬೆಳೀತಾ ಹೋಗ್ತೀವೋ ಅಷ್ಟೇ ಎತ್ತರಕ್ಕೆ ನಮ್ಮ ಸುತ್ತಮುತ್ತ ಶತ್ರುಗಳು ಸಹ ಬೆಳೀತಾ ನಮ್ಮ ಜೊತೆಯಲ್ಲಿ ಬರ್ತಾ ಇರ್ತಾರೆ. ನಾವು ಎತ್ತರಕ್ಕೆ ಬೆಳೀತಾ ತುಂಬಾ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಎತ್ತರಕ್ಕೆ ಬೆಳೀತಾ ಎಚ್ಚರವನ್ನು ವಹಿಸದೆ ಹೋದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಶತ್ರುಗಳೇನೆ ನಮ್ಮ ಕಾಲನ್ನ ಹಿಡಿದು ಕೆಳಗಡೆ ಬೀಳಿಸ್ಬಿಡ್ತಾರೆ. ನಮ್ಮ ತಾತ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿರೋರು, ಉತ್ತುಂಬ್ರು ಸವಾಸ ಮಾಡೋ ಅಂತ. ನಾವು ನಮ್ಮ ಬದುಕಿನಲ್ಲಿ ಉತ್ತಮರ ಸಹವಾಸವನ್ನ ಮಾಡಬೇಕಾಗುತ್ತಂತೆ. ಇಲ್ಲ ಅಂದ್ರೆ ನಾವು ಮಾಡಿರುವಂತಹ ಎಲ್ಲ ಸಾಧನೆಗಳು ಒಮ್ಮೆಲೆ ಮಣ್ಣು ಪಾಲು ಆಗ್ಬಿಡುತ್ತೆ. ಇವಾಗ ನೋಡಿ, ಉದಾಹರಣೆಗೆ ದರ್ಶನ್ ರವರನ್ನೇ ತೆಗೆದುಕೊಳ್ಳಿ. ಸುದೀಪ್ ಅವರ ಜೊತೆಯಲ್ಲಿದ್ರು. ಸುದೀಪ್ ಅವರ ಜೊತೆಯಲ್ಲಿದ್ದಾಗ ಹೇಗಿದ್ರು? ಆರಾಮಾಗಿದ್ರು, ಆರಾಮಾಗಿ ಓಡಾಡ್ಕೊಂಡಿದ್ರು. ಅದು ಯಾರೋ ಒಂದಷ್ಟು ಜನ ಚಪ್ಪರ್ಗಳ ಸಹವಾಸವನ್ನ ಮಾಡಿ ಇವತ್ತು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿನೇ ಹೇಳೋದು, ನಾವು ನಮ್ಮ ಜೀವನದಲ್ಲಿ ಉತ್ತಮ ವ್ಯಕ್ತಿಗಳ ಸಹವಾಸವನ್ನ ಮಾಡಬೇಕು ಅಂತ. ನಾನಿವಾಗ ಶನಿ ಪರಮಾತ್ಮರು ಅದು ಹೇಗೆ ನಮಗೆ ಬದುಕಿನ ಪಾಠವನ್ನ ಹೇಳ್ಕೊಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದು ದರ್ಶನ್ ಅವ್ರಿಗೂ ಸಹ ಎಲ್ಲ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಮ್ಯಾಚ್ ಆಗುತ್ತೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಶನಿ ಪರಮಾತ್ಮರು 3 ಬಾರಿ ಪ್ರವೇಶವನ್ನ ಮಾಡ್ತಾರೆ. ಎಷ್ಟು ಬಾರಿ? 3 ಬಾರಿ ಪ್ರವೇಶವನ್ನ ಮಾಡ್ತಾರೆ. ಮೊದಲನೇ ಬಾರಿಗೆ ಶನಿ ಪರಮಾತ್ಮರು ನಮ್ಮ ಜೀವನದಲ್ಲಿ ಪ್ರವೇಶವನ್ನ ಮಾಡಿದಾಗ ತಂದೆಯ ಸ್ಥಾನದಲ್ಲಿ ನಿಂತು, ತಂದೆಯ ಸ್ಥಾನದಲ್ಲಿ ನಿಂತು ಬದುಕಿನ ಪ್ರತಿಯೊಂದು ಪಾಠವನ್ನು ಹೇಳ್ಕೊಡ್ತಾರೆ. ಎಷ್ಟು ಕಷ್ಟವನ್ನ ಕೊಡ್ತಾರೆ ಅಂದ್ರೆ ಅಷ್ಟು ಕಷ್ಟವನ್ನ ಕೊಡ್ತಾರೆ. ಅಯ್ಯೋ, ನನಗೆ ಸಾಕು ಜೀವನ, ಸತ್ತೋಗ್ಬಿಡೋಣ, ನನಗೆ ಆಯ್ತಿಲ್ಲ, ತಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಕಷ್ಟವನ್ನ ಕೊಡ್ತಾರೆ. ನಿಮ್ಗೆ ಪ್ರತಿಯೊಂದು ವಿದ್ಯೆಯನ್ನ ಕಲಿಸ್ಕೊಡ್ತಾರೆ. ಎಲ್ಲ ರೀತಿಯಾದಂತಹ ಬದುಕಿನ ಪಾಠವನ್ನ ಕಲಿಸ್ಕೊಟ್ಟು ಮೊದಲನೇ ಬಾರಿ ಹೋಗಿ ಮತ್ತೊಮ್ಮೆ ಇನ್ನೊಂದು ಬಾರಿ, 2ನೇ ಬಾರಿ ನಿಮ್ಮ ಜೀವನದಲ್ಲಿ ಶನಿ ಪರಮಾತ್ಮರು ಪ್ರವೇಶವನ್ನ ಮಾಡ್ತಾರೆ. 2ನೇ ಬಾರಿ ಶನಿ ಪರಮಾತ್ಮರು ನಿಮ್ಮ ಜೀವನದಲ್ಲಿ ಪ್ರವೇಶವನ್ನ ಮಾಡಿದಾಗ ನೀವು ಬೇಡ ಅಂದ್ರು, ನೀವು ಬೇಡ ಅಂತಂದ್ರು ಸಕಲ ಐಶ್ವರ್ಯ, ಸಂಪತ್ತು ಎಲ್ಲವನ್ನ ನೀಡ್ತಾರೆ. ಎಷ್ಟು ಶ್ರೀಮಂತರನ್ನಾಗಿ ಮಾಡ್ತಾರೆ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಅಂತ ಹಣವನ್ನೇ ನೋಡಿರೋದಿಲ್ಲ. ಅಷ್ಟು ಐಶ್ವರ್ಯ, ಸಂಪತ್ತು ಎಲ್ಲವನ್ನ ನೀಡ್ತಾರೆ. ನಿಮ್ಗೆ ಎಷ್ಟು ಸಂತೋಷ ಬೇಕೋ ಎಲ್ಲವನ್ನ ನೀಡ್ತಾರೆ. ಆ ರೀತಿಯಾಗಿ 2ನೇ ಬಾರಿ ಪ್ರವೇಶ ಮಾಡಿ ಎಲ್ಲವನ್ನ ನೀಡಿದಾಗ, ಮೊದಲನೇ ಬಾರಿ ಬಂದಾಗ ನಿಮಗೆ ಬದುಕಿನ ಜೀವನದ ಪಾಠಗಳನ್ನು ಕಲಿಸ್ಕೊಟ್ಟಿರ್ತಾರಲ್ಲ, ಯಾವ ರೀತಿಯಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ಬದುಕಬೇಕು, ಆ ರೀತಿಯಾಗಿನೇ ನೀವು ಹಣ ಬಂದಾಗ, ಐಶ್ವರ್ಯ ಬಂದಾಗ ಶನಿ ಪರಮಾತ್ಮರು ಯಾವ ಪಾಠಗಳನ್ನು ಹೇಳ್ಕೊಟ್ಟಿರ್ತಾರೆ ಆ ಪಾಠಗಳನ್ನ ಅರಿತು ಅವರನ್ನ ನಂಬಿ ಅವರು ಹೇಳಿದ ಹಾಗೆ ನೀವು ಜೀವನವನ್ನ ಸಾಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ಏನಾದ್ರೂ ಹಪ್ಪಿ ತಪ್ಪಿ ಹಣ ಬಂತು, ಐಶ್ವರ್ಯ ಬಂತು, ನನ್ನಲ್ಲಿ ಅಧಿಕಾರ ಇದೆ ಅಂತ ಅಹಂಕಾರದಿಂದ, ದುರಹಂಕಾರದಿಂದ ಏನಾದ್ರೂ ಸೊಕ್ಕಿನ ಆಟಗಳನ್ನ ಆಡೋದಕ್ಕೆ ಹೋಗ್ತು ಅಂತಂದ್ರೆ ಮತ್ತೆ ಶನಿ ಪರಮಾತ್ಮರು 3ನೇ ಬಾರಿಗೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ. 3ನೇ ಬಾರಿಗೆ ಜೀವನದಲ್ಲಿ ಪ್ರವೇಶವನ್ನ ಮಾಡಿ ಏನ್ ಮಾಡ್ತಾರೆ ಅಂತ ಗೊತ್ತಿದೆಯಾ ನಿಮ್ಗೆ? ಯಾರಿಗಾರು ಈ ಅನುಭವ ಆಗಿದ್ಯಾ? ತುಂಬಾ ಜನರಿಗೆ ಈ ಅನುಭವ ಆಗಿರುತ್ತೆ. ಶನಿ ಪರಮಾತ್ಮರು 3ನೇ ಬಾರಿ ಪ್ರವೇಶ ಮಾಡಿದಾಗ
ಎರಡನೇ ಬಾರಿ ಬಂದಾಗ ನಿಮಗೆ ಸಕಲ ಐಶ್ವರ್ಯ ಸಂಪತ್ತು ಎಲ್ಲವನ್ನ ನೀಡಿರ್ತಾರಲ್ಲ, ಸುಖ, ನೆಮ್ಮದಿಯಾದಂತಹ ಜೀವನ, ಅವೆಲ್ಲವನ್ನ ಕಿತ್ಕೊಂಡ್ಬಿಡ್ತಾರೆ. ಅವೆಲ್ಲವನ್ನ ಕಿತ್ಕೊಂಡ್ಬಿಟ್ಟು ಮತ್ತೆ ತಂದೆಯ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಯಾರ ಸ್ಥಾನದಲ್ಲಿ? ತಂದೆಯ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಮತ್ತೆ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಮತ್ತೆ ನಿಮಗೆ ತುಂಬಾ ತುಂಬಾ ಕಷ್ಟವನ್ನ ಕೊಡ್ತಾರೆ. ಮೊದಲನೇ ಬಾರಿ ಬಂದಾಗ ಕಷ್ಟ ಕೊಟ್ಟಿದ್ದಲ್ಲ, ಈ ಬಾರಿ ಎಂತಹ ಕಷ್ಟವನ್ನ ಕೊಡ್ತಾರೆ ಅಂತ ಅಂದ್ರೆ ಅಷ್ಟು ಕಠೋರವಾದಂತಹ ಕಷ್ಟವನ್ನ ಕೊಡ್ತಾರೆ. ಪ್ರತಿಯೊಂದರಲ್ಲೂ ನರಕ ನರಕ ಅನ್ನೋದನ್ನ ತೋರಿಸ್ಕೊಡ್ತಾರೆ. ನಾನು ನಿನಗೆ ಬದುಕಿನ ಪಾಠವನ್ನ ಮಾಡಿದ್ದೆ, ನಿನಗೆ ಎಲ್ಲ ರೀತಿಯಾದಂತಹ ವಿದ್ಯೆಯನ್ನ ಕಲಿಸ್ಕೊಟ್ಟಿದ್ದೆ. ನಂತರ ನಾನು ಮತ್ತೆ ಬಂದು ನಿನಗೆ ಎಲ್ಲ ರೀತಿಯಾದಂತಹ ಹಣ ಐಶ್ವರ್ಯ ಎಲ್ಲವನ್ನ ಕೊಟ್ಟಿದ್ದೆ. ನಾನು ಹೇಳಿಕೊಟ್ಟದ್ದನ್ನ ನೀನು ಮಾಡಲಿಲ್ಲ. ನೀನು ಬೇರೆ ರೀತಿಯಾದಂತಹ ದಾರಿಯನ್ನ ಹಿಡಿದ್ದೆ. ಹಾಗಾಗಿ ನಾನು ಮತ್ತೆ ಬಂದಿದ್ದೀನಿ ನಿನಗೆ ನಿನ್ನ ಬದುಕಿನ ಪಾಠವನ್ನ ಹೇಳ್ಕೊಡೋದಕ್ಕೆ ಅಂತ ನರಕ ನರಕವನ್ನ ತೋರಿಸಿ ಬದುಕಿನ ಪಾಠವನ್ನ ಮತ್ತೆ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಈ ಬಾರಿ ಬದುಕಿನ ಪಾಠವನ್ನು ಸ್ಪಷ್ಟವಾಗಿ ಹೇಳಿಕೊಡುವಂತಹ ಸಮಯ ಬಂದಾಗ ಮನುಷ್ಯ ಎಂಬ ಪ್ರಾಣಿಯ ಅರ್ಧ ಆಯುಷ್ಯನೇ ಮುಗಿದೋಗ್ಬಿಟ್ಟಿರುತ್ತೆ. ಮತ್ತೆ ಈ ಬದುಕಿನ ಪಾಠವನ್ನೆಲ್ಲ ಹೇಳಿಕೊಡೋಷ್ಟಕ್ಕೆ ನಿಮಗೆ ಜೀವನದ ಬದುಕಿನ ಅರ್ಥ ಅನ್ನುವಂತಹದ್ದು ಸಂಪೂರ್ಣವಾಗಿ ನಿಮಗೇನೆ ಗೊತ್ತಾಗ್ಬಿಟ್ಟಿರುತ್ತೆ. ನೋಡಿ, ಕರ್ಮಫಲ ಅನ್ನುವಂತಹದ್ದು ಎರಡು ರೀತಿಯಾದಂತಹ ಕರ್ಮಫಲಗಳು, ಒಳ್ಳೆಯ ಕರ್ಮ ಹಾಗೆ ಕೆಟ್ಟ ಕರ್ಮ ಅನ್ನುವಂತಹದ್ದು. ನೀವು ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ನಿಮಗೆ ಒಳ್ಳೆಯ ಪ್ರತಿಫಲಗಳು ದೊರೆಯುತ್ತೆ. ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ನಿಮಗೆ ಕೆಟ್ಟ ಪ್ರತಿಫಲಗಳೇ ದೊರೆಯುತ್ತವೆ. ಅಂದ್ರೆ ನೀವು ಒಳ್ಳೆಯ ಬೀಜವನ್ನ ನೆಟ್ಟರೆ ನಿಮಗೆ ಸಿಹಿ ಬೀಜವನ್ನ ನೆಟ್ಟಿದ್ರೆ, ಸಿಹಿ ಹಣ್ಣಿನ ಬೀಜವನ್ನ ನೆಟ್ಟರೆ ನಿಮ್ಗೆ ಸಿಹಿ ಹಣ್ಣು, ಕಹಿ ಹಣ್ಣಿನ ಬೀಜವನ್ನ ನೆಟ್ಟಿದ್ರೆ ನಿಮಗೆ ಕಹಿಯಾದಂತಹ ಹಣ್ಣು. ಪಾಪ ದರ್ಶನ್ ರವರು ಅಷ್ಟೇನೆ ತುಂಬಾ ನೊಂದು ಜೀವನದಲ್ಲಿ ಎಲ್ಲವನ್ನ ಕಷ್ಟವನ್ನ ಅನುಭವಿಸಿ ತಮ್ಮ ಬದುಕನ್ನ ಕಟ್ಕೊಂಡು ಏನೋ ಒಂದು ಜೀವನದಲ್ಲಿ ಒಂದು ದೊಡ್ಡದಾದಂತಹ ಹಂತಕ್ಕೆ ಬಂದಿದ್ರು. ಇವರ ಮೇಲೆ ದೃಷ್ಟಿನೋ ಅಥವಾ ಶತ್ರುಗಳ ಏನು ಅಂತ ಹೇಳ್ತಾರೆ, ಆ ದೃಷ್ಟಿ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ, ಅಥವಾ ಕೆಲವೊಂದಷ್ಟು ಶತ್ರುತ್ವಗಳು, ಅದು ಬೇಡ ಈ ವಿಡಿಯೋದಲ್ಲಿ ಹೇಳುವಂತಹದ್ದು, ಅದು ಸರಿ ಹೋಗೋದಿಲ್ಲ. ಇಲ್ಲಿ ಹೇಳಿದ್ರು ನೀವು ಯಾರನ್ನೂ ನಂಬೋದಿಲ್ಲ. ಹಾಗಾಗಿನೇ ನಾನು ಹೇಳುವಂತಹದ್ದು, ಉತ್ತಮರ ಸಹವಾಸವನ್ನ ಮಾಡಿದ ದರ್ಶನ್ ರವರು ಇವತ್ತು ಎಲ್ಲೋ ಇರ್ಬೋದಾಗಿತ್ತು. ಏನು ಮಾಡೋದಕ್ಕಾಗೋದಿಲ್ಲ. ಅವರು ಮಾಡಿಕೊಂಡಿರುವಂತಹದ್ದನ್ನ ಅವರೇನೆ ಅನುಭವಿಸ್ಬೇಕು. ಸುಮ್ಮನೆ ಅವರನ್ನ ಇಟ್ಕೊಂಡು ಬೆಳೆದ್ರು ಅಷ್ಟೇನೆ, ಅವರ ಹೆಸರನ್ನ ಹೇಳ್ಕೊಂಡು. ಹಾಗಾಗಿ ನಾನು ಹೇಳಿದ್ದೀನಿ, ದರ್ಶನ್ ರವರ ಜೀವನವನ್ನ ನೋಡಿ, ಬದುಕನ್ನ ನೋಡಿ ನಾವು ಕಲಿಯುವಂತಹದ್ದು ತುಂಬಾ ಇದೆ ಅಂತ. ನಾನು ಕೆಲವೊಂದಷ್ಟು ಉದಾಹರಣೆಗಳನ್ನ ಕೊಟ್ಟು ಹೇಳಿದೆ ನಿಮಗೆ, ಶನಿ ಪರಮಾತ್ಮರ ಉದಾಹರಣೆಗಳನ್ನ. ಯಾಕಂದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ರವರನ್ನು ಸಹ, ಯಾರು ದರ್ಶನ್ ರ ಅಭಿಮಾನಿಗಳು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಹಣ ಐಶ್ವರ್ಯ ಎಲ್ಲ ಬಂದಾಗ ಒಂದು ಸ್ವಲ್ಪ ಅಹಂಕಾರ ಅಂತಂದ್ರೆ ಹಾಗೆ ಹೀಗೆ ಅದು ಇದು ಏನು ಮಾಡೋದಕ್ಕಾಗೋದಿಲ್ಲ. ಆ ಜೀವ ಕಷ್ಟಗಳನ್ನು ಅನುಭವಿಸಿ ಬಂದಿತ್ತು. ಒಂದೇ ಬಾರಿ ಈ ರೀತಿಯಾದಂತಹ ಸ್ಥಾನಕ್ಕೆ ಬಂದಾಗ ಅದು ಎಲ್ಲೋ ಒಳಗಡೆ ಇರುವಂತಹ ಕೋಪ, ಅದು ಎಲ್ಲೋ ಒಂದು ಕಡೆ ಒಳಗಡೆ ಇರುವಂತಹದ್ದು ಎಲ್ಲ ಹೊರಗಡೆ ಬಂದ್ಬಿಡ್ತದೆ. ನಿಮಗೆ ಎರಡು ಗಿಳಿಯ ಕಥೆಗಳು ಗೊತ್ತಿರಬೇಕು. ಒಂದು ಗಿಳಿ, ಕಾಡಿನಲ್ಲಿ ಎರಡು ಗಿಳಿಗಳು ಕಳೆದೋಗ್ಬಿಡ್ತವೆ, ಅಂದ್ರೆ ತಾಯಿಯನ್ನ ಕಳ್ಕೊಂಡ್ಬಿಡ್ತವೆ. ಒಂದು ಗಿಳಿ ಆಶ್ರಮಕ್ಕೆ ಅಂದ್ರೆ ಗುರುಕುಲಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ, ಋಷಿ ಮುನಿಗಳಿರೋ ಕಡೆ. ಇನ್ನೊಂದು ಗಿಳಿ ಏನದು ರಾಕ್ಷಸನ ಕೈಗೆ ಅಂದ್ರೆ ಬೇಟೆಗಾರನ ಕೈಗೆ ಹೋಗಿ ಸಿಗಾಕೊಳ್ಳುತ್ತೆ. ಆಶ್ರಮದಲ್ಲಿ ಬೆಳೆದಂತಹ ಗಿಳಿ ಒಳ್ಳೆ ಮಾತುಗಳನ್ನ ಆಡ್ತಾ ಇರುತ್ತೆ. ಹಾಗೆ ಕಟುಕನ ಬಳಿ ಬೆಳೆದಂತಹ ಗಿಳಿ ಕತ್ತರಿಸು, ಕೊಲೆ ಮಾಡು, ಅಂದ್ರನ್ನ ಸಾಯಿಸು, ಬೇಗ ಬೇಗ ಹಿಡಿ, ಈ ರೀತಿಯಾಗಿ ಮಾತನಾಡ್ತಿರ್ತದೆ ಅಂತ ಹೇಳ್ತಿರ್ತೀವಲ್ಲ, ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಯಾವ ಸಮಾಜದಲ್ಲಿ ಬೆಳೀತಾನೆ, ಯಾವ ರೀತಿಯಾದಂತಹ ವೆದರ್ನಲ್ಲಿ ಬೆಳೀತಾನೆ, ಆ ರೀತಿಯಾದಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಂಡ್ಬಿಡ್ತಾನೆ. ಅದು ನಮ್ಮ ತಪ್ಪಲ್ಲ, ಇದು ಸಮಾಜ ಯಾವ ರೀತಿಯಾಗಿ ನಮ್ಮನ್ನ ನಡೆಸ್ಕೊಳ್ಳುತ್ತೆ ಅನ್ನೋದ್ರ ಮೇಲಿರುತ್ತೆ ಅಂತ ಹೇಳ್ತಾ, ದರ್ಶನ್ ರವರಿಗೆ ಒಳ್ಳೆಯದಾಗ್ಲಿ ಅಂತಲೂ ಸಹ ನಾನು ಕೇಳ್ಕೊಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.